ಬೀದರ್ ಜನತೆಗೆ ಡೆನ್ ನೆಟ್ವರ್ಕ್ ನಿಂದ ಧಮಾಕ ಆಫರ್. ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ತಮಗೆ ನೀಡಲಾಗ್ತಾ ಇದೆ. ಜೊತೆಗೆ ಜೂನ್ 30 ಕೊನೆಯ ದಿನಾಂಕ ಆಗಿರೋದ್ರಿಂದ ಒಂದು ತಿಂಗಳ ಉಚಿತವಾಗಿ ರಿಚಾರ್ಜ್ ಕೂಡ ಮಾಡಲಾಗುತ್ತೆ. 300 ರೂಪಾಯಿಯ ಒಂದು ತಿಂಗಳ ರಿಚಾರ್ಜ್ ಅನ್ನ ಡೆನ್ ನೆಟ್ವರ್ಕ್ ನಲ್ಲಿ ತಮಗೆ ಮಾಡಲಾಗುತ್ತೆ. ನೀವು ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಪಡೆದುಕೊಂಡ್ರೆ ಅದರ ಜೊತೆಗೆ ಒಂದು ತಿಂಗಳ 300 ರೂಪಾಯಿಯ ರಿಚಾರ್ಜ್ ಫ್ರೀ ಆಗಿ ಮಾಡಲಾಗುತ್ತೆ. ಹಿಂದೆ ಸಂಪರ್ಕಿಸಿ. ಜೂನ್ 30 ಕೊನೆಯ ದಿನಾಂಕ. ಈ ಅವಕಾಶವನ್ನ ಕಳೆದುಕೊಳ್ಳಬೇಡಿ. ಈ ಮೇಲೆ ಸೂಚಿಸಿರುವಂತಹ ಆಯಾ ಒಂದು ಏರಿಯಾ ಒಂದು ಓಣಿಗಳ ಆಪರೇಟರ್ಗಳ ನಂಬರ್ಗಳನ್ನ ತಮಗೆ ನೀಡಲಾಗಿದೆ. ಡೆನ್ ಸೆಟ್ ಟಾಪ್ ಬಾಕ್ಸ್ ಡೆನ್ ನೆಟ್ವರ್ಕ್ ನಲ್ಲಿ ಇದೀಗ ಕೇವಲ 150 ರೂಪಾಯಿಗಳಲ್ಲಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿ ಒಂದು ತಿಂಗಳ 300 ರೂಪಾಯಿಯ ರಿಚಾರ್ಜ್ ಅನ್ನ ಫ್ರೀ ಆಗಿ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಧಮಾಕ ಆಫರ್. ಡೆನ್ ನೆಟ್ವರ್ಕ್ ನಿಂದ ಧಮಾಕ ಆಫರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶಾಸಕ ಪ್ರಭು ಚವ್ಹಾಣ್ ಕ್ಷೇತ್ರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಅವರ ತಾಲೂಕಿನ ಜಮಗಿ ಗ್ರಾಮ ಪಂಚಾಯತ್ನಲ್ಲಿ ಹಳೆ ಕಾಮಗಾರಿ ಹೊಸ ಬಿಲ್ಲು ಎತ್ತಿರುವ ಪಿಡಿಒ ಶರಣಪ್ಪ ಗಾದ್ಗೆ. ಗ್ರಾಮದ ಮುಖಂಡರಾದ ಪ್ರಜ್ವಲ್ ಪಾಟೀಲ್, ಪಿಡಿಒ ಹಾಗೂ ಅಧ್ಯಕ್ಷರ ಮೇಲೆ ತೀವ್ರ ಆಕ್ರೋಶ. ಹಳೆ ನಾವದಗಿರಿ ಚಂದ್ರಶೇಖರ್ ಹೆಬ್ಬಾಳೆ ಅವರ ತೋಟದ ಮನೆಯಲ್ಲಿ ನೂತನ ಸಂಗೀತ ಪಾಠಶಾಲೆ ಉದ್ಘಾಟನೆ. ಸಂಗೀತದಿಂದ ಶರೀರ ಮತ್ತು ಮನಸ್ಸಿನಲ್ಲಿ ನವ ಚೈತನ್ಯ ಮೂಡುತ್ತದೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ. ಪಾಲಕರು ತಮ್ಮ ಮಕ್ಕಳಿಗೆ ಸಂಗೀತ ಕಲಿಸಬೇಕು. ಪ್ರೊಫೆಸರ್ ಎಸ್ ವಿ ಕಲ್ಮಠ್. ಲಾಡ್ಗೇರಿ ಹಿರೇಮಠದಲ್ಲಿ ಜರುಗಿದ ಕುಮಾರಿ ಶಿವಾನಿ ಸ್ವಾಮಿ ಅಭಿನಂದನಾ ಸಮಾರಂಭ. ಸಾಧನೆ ಮಾಡಿದರೆ ಮಾತ್ರ ಜಗತ್ತಿನಲ್ಲಿ ಸನ್ಮಾನ. ಹಿಡಗಾಪುರ ಶ್ರೀಗಳು. ನಮ್ಮ ಜಂಗಮ ಸಮಾಜದ ಯುವತಿ ಸಾಧನೆ ನಮಗೆ ಹೆಮ್ಮೆ ಎನಿಸಿದೆ. ಪತ್ರಕರ್ತ ಶಿವಕುಮಾರ ಸ್ವಾಮಿ. ಭಾರತ ಸ್ಕೌಟ್ ಮತ್ತು ಗೈಡ್ ತಾಲೂಕಾ ಮಟ್ಟದ ಸ್ಕೌಟ್ ಮಾಸ್ಟರ್ ಮತ್ತು ಗೈಡ್ ಕ್ಯಾಪ್ಟನ್ ಅವರಿಗೆ ಮೂಲ ತರಬೇತಿ ಶಿಬಿರ. ನಗರದ ಮಿಲೇನಿಯಂ ಶಾಲೆಯಲ್ಲಿ ಜರುಗಿದ ಕಾರ್ಯಕ್ರಮ. ಮಕ್ಕಳನ್ನು ದೇಶಭಕ್ತರನ್ನಾಗಿ ಬೆಳೆಸುವುದೇ ಸ್ಕೌಟ್ ಗೈಡ್ಸ್ನ ಧ್ಯೇಯ. ಪಿಜಿಆರ್ ಸಿಂಧ್ಯಾ. ಭಾವೈಕ್ಯತೆ ಹಾಗೂ ಸೌಹಾರ್ದತೆಗಾಗಿ ನಗರದಲ್ಲಿ ಸದ್ಭಾವನಾ ಮಂಚ್ ವತಿಯಿಂದ ಜರುಗಿದ ಸದ್ಭಾವನಾ ನಡಿಗೆ. ವಿವಿಧ ಧರ್ಮಗಳ ಧರ್ಮಗುರುಗಳು ಭಾಗಿ. ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಈಶ್ವರ ಉಳ್ಳಾಗಡ್ಡಿ ಅವರಿಗೆ ಮನವಿ ಪತ್ರ ಸಲ್ಲಿಕೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮಾಜಿ ಸಚಿವ ಹಾಲಿ ಶಾಸಕ ಪ್ರಭು ಚವ್ಹಾಣ್ ಅವರ ಒಂದು ತವರು ಕ್ಷೇತ್ರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಔರಾ ತಾಲೂಕಿನ ಜಮಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಮಹಾರಾಜವಾಡಿ ಹಾಗೂ ಮಹಾರಾಜವಾಡಿ ತಾಂಡದಲ್ಲಿ ಪಿಡಿಒ ಶರಣಪ್ಪ ಗಾದ್ಗೆ ಹಳೆ ಕಾಮಗಾರಿ ಮೇಲೆ ಹೊಸ ಬಿಲ್ಲನ್ನು ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದು ಸ್ವತಃ ಮಹಾರಾಜವಾಡಿ ಗ್ರಾಮದ ಮುಖಂಡರೇ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಳಿದರೆ ಸಾಕು ಎಲ್ಲರನ್ನ ಮ್ಯಾನೇಜ್ ಮಾಡ್ತೇನೆ ಎನ್ನುವಂಥ ಅಹಂಕಾರದ ಮಾತುಗಳನ್ನು ಪಿಡಿಒ ಅವರು ಆಡ್ತಾ ಇದ್ದಾರೆ ಎಂದು ಪಿಡಿಒ ಶರಣಪ್ಪ ಗಾದ್ಗೆ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಿಡಿಒ ಮಾಡಿದ್ದೇ ಆಟ ಆಡಿದ್ದೇ ಆಟ ಮಾಡಿದ್ದೇ ಕಾನೂನು ಆಮೇಲೆ ನಡೆದಿದ್ದೇ ದಾರಿ ಎನ್ನುವಂತೆ ಜನರ ಸೇವೆಯನ್ನೇ ಮರೆತು ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ. ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡಿಕೊಂಡು ಲಕ್ಷಾಂತರ ರೂಪಾಯಿಗಳನ್ನು ಲೂಟಿ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಎಂದು ಗ್ರಾಮದ ಮುಖಂಡರಾಗಿರುವಂತಹ ಪ್ರಜ್ವಲ್ ಪಾಟೀಲ್ ಅವರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನಾದರೂ ಪಿಡಿಒ ಅವರಿಗೆ ಇದ್ಯಾಕೆ ಹೀಗೆ ಮಾಡಿದಿರಿ ಅಂತ ಕೇಳಲಿಕ್ಕೆ ಹೋದರೆ ನಾನು ಮಾಡಿದ್ದೇ ಕಾನೂನು, ಏನು ಮಾಡ್ಕೋತಿರೋ ಮಾಡ್ಕೊಳ್ಳಿ, ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡ್ತೇನೆ ಎನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ. ಮ್ಯಾನೇಜ್ ಅಂದರೆ ಏನು ನನಗಂತೂ ಗೊತ್ತಿಲ್ಲ, ನೀವಾದರೂ ಅದರ ಬಗ್ಗೆ ಸ್ವಲ್ಪ ಕೇಳಿಕೊಂಡು ವಿಚಾರ ಮಾಡಿ ಎನ್ನುವಂಥ ಮಾತನ್ನು ಪ್ರಜ್ವಲ್ ಪಾಟೀಲ್ ಅವರು ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಮಹಾರಾಜವಾಡಿ ತಾಂಡದ ಸರ್ಕಾರಿ ಶಾಲೆ ಪಕ್ಕದಲ್ಲಿ ಸುಮಾರು 15ರಿಂದ 20 ವರ್ಷಗಳ ಕೆಳಗೆ ನಿರ್ಮಾಣ ಮಾಡಿದ ನೀರಿನ ಹೊಂಡ ಅಥವಾ ಹೌದು, ಆ ಹಳೆಯ ಹೌದನ್ನೇ ತೋರಿಸಿ ಕಳೆದ ವರ್ಷವಷ್ಟೇ ನಿರ್ಮಾಣ ಮಾಡಿದ್ದೇನೆ ಎಂದು ಪಿಡಿಒ ಶರಣಪ್ಪ ಗಾದ್ಗೆ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಸರ್ಕಾರದ ಹಣ ಲೂಟಿ ಮಾಡಿದ್ದಾರೆ ಎಂದು ಗ್ರಾಮದ ಮುಖಂಡರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ನಾವು ಕೂಡ ಪಿಡಿಒ ಅವರಿಗೆ ಕರೆ ಮಾಡಿದಾಗ ಹೊಸದಾಗಿ ನಿರ್ಮಾಣ ಮಾಡಿದ್ದೇವೆ ಎಂದು ಹೇಳಿದ್ದಾರೆ. ಈ ಭ್ರಷ್ಟಾಚಾರ ಒಂದು ಕಡೆ ಆದರೆ ಮಹಾರಾಜವಾಡಿ ಗ್ರಾಮದ ಮಂದಿರದ ಎದುರುಗಡೆ ಅಂದರೆ ಬಸವೇಶ್ವರ ವೃತ್ತದ ಎದುರುಗಡೆ ನಾನೇ ರಸ್ತೆ
ಮಾಡಿಸಿದ್ದೇನೆ ಎಂದು ಸುಳ್ಳು ಹೇಳಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡಿದರೆ ರಸ್ತೆಯೂ ಇಲ್ಲ, ಯಾವುದೇ ಒಂದು ಹರಳುಗಳು, ರೇತಿ, ಸಿಮೆಂಟ್ ಕೂಡ ಒಂದೇ ಒಂದು ಅಗಳು ಕೂಡ ಅಲ್ಲಿಲ್ಲ ಎಂದು ಗ್ರಾಮದ ಮುಖಂಡರಾದ ಪ್ರಜು ಪಾಟೀಲ್ ಪಿಡಿಒ ವಿರುದ್ಧ ಏಕವಚನದಲ್ಲಿ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರ ಜನಸೇವೆ ಮಾಡಲಿಕ್ಕೆ, ಗ್ರಾಮದ ಅಭಿವೃದ್ಧಿಗಾಗಿ ಪಿಡಿಒಗಳನ್ನು ನಂಬಿ ಕೋಟಿ ಕೋಟಿ ಹಣ ಅನುದಾನ ನೀಡುತ್ತಾ ಇದೆ ಗ್ರಾಮ ಪಂಚಾಯತ್ಗಳಿಗೆ. ಆದರೆ ಇಂತಹ ಭ್ರಷ್ಟ ಪಿಡಿಒಗಳಿಂದಾಗಿ ಇಂದಿಗೂ ಗ್ರಾಮಗಳು ಹಾಗೂ ಗ್ರಾಮದ ಜನರು ಹಾಗೆ ಉಳಿಯುವಂತಾಗಿದೆ. ಈ ಕುರಿತು ಮಹಾರಾಜವಾಡಿ ತಾಂಡದ ಜನರನ್ನ ಮೊಬೈಲ್ ಮೂಲಕ ಸಂಪರ್ಕ ಮಾಡಿದಾಗ ತಾಂಡದಲ್ಲಿ ನಿರ್ಮಾಣ ಮಾಡಿದ ನೀರಿನ ಹೊಂಡ 20 ವರ್ಷಗಳ ಕೆಳಗೆ ಶಾಲೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅಂದಿನ ಗುತ್ತಿಗೆದಾರರು ಆ ನೀರಿನ ಹೌದನ್ನು ನಿರ್ಮಾಣ ಮಾಡಿದ್ದು, ಬೇಕಾದರೆ ಅಂದಿನ ಗುತ್ತಿಗೆದಾರನೇ ನಿಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತೇವೆ ಎನ್ನುವಂತ ಆಕ್ರೋಶವನ್ನು ಕೂಡ ಗ್ರಾಮಸ್ಥರು ಹೊರಹಾಕಿದ್ದಾರೆ. ಪಿಡಿಒ ಶರಣಪ್ಪ ಗಾದ್ಗೆ ಸುಳ್ಳು ಹೇಳಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. ಕೇವಲ ಕಾಗದ ಪತ್ರಗಳ ಮೇಲೆ ಹೊಸ ನೀರಿನ ಹೊಂಡಗಳನ್ನು ನಿರ್ಮಿಸಿದ್ದಾರೆ. ಹೊಸ ರಸ್ತೆಗಳನ್ನು ತೋರಿಸಿ ಲೂಟಿ ಮಾಡಿದ್ದಾರೆ. ಇದರಲ್ಲಿ ಪಂಚಾಯತ್ ಅಧ್ಯಕ್ಷರು ಹಾಗೂ ಕೆಲವು ಸದಸ್ಯರು ಕೂಡ ಶಾಮೀಲಾಗಿರುವಂತಹ ಶಂಕೆ ಇದೆ ಎಂದು ಸುದ್ದಿ ಸಮಯಕ್ಕೆ ಗ್ರಾಮದ ಜನರು ಆಕ್ರೋಶಭರಿತವಾಗಿ ತಿಳಿಸಿದ್ದಾರೆ. ಇನ್ನು ಹತ್ತಾರು ಭ್ರಷ್ಟಾಚಾರಗಳ ಕುರಿತು ನೂರಾರು ಪುಟಗಳ ದಾಖಲೆಗಳನ್ನೇ ಅಲ್ಲಿಯ ಗ್ರಾಮ ಪಂಚಾಯತ್ನ ಸಿಬ್ಬಂದಿಯೊಬ್ಬರು ನೀಡಿದ್ದಾರೆ. ಬನ್ನಿ ಅವರ ತಾಲೂಕಿನ ಜಮಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ಜನರು ಏನು ಹೇಳಿದ್ದಾರೆ ಎನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಮತ್ತು ಪಿಡಿಒ ಹಾಗೂ ಆ ಪಂಚಾಯತ್ನಲ್ಲಿ ಒಂದು ಭ್ರಷ್ಟಾಚಾರ ನಡೆದಿರುವ ಕುರಿತು ಒಂದೊಂದೇ ಒಂದು ಅಕ್ರಮಗಳನ್ನು ನಾವು ಪ್ರತಿನಿತ್ಯ ನಿಮ್ಮ ಮುಂದೆ ಹೊರ ಹಾಕ್ತಾ ಇದ್ದೇವೆ. ಇದೀಗ ನೀರಿನ ಹೊಂಡ ಮತ್ತು ಆ ನಕಲಿ ಸಿಸಿ ರಸ್ತೆ ಕುರಿತು ಒಂದಿಷ್ಟು ವಿಡಿಯೋ ತುಣುಕುಗಳಿವೆ ಮತ್ತು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ವಿಡಿಯೋಗಳಿವೆ. ಬನ್ನಿ ನೋಡ್ಕೊಂಡು ಬರೋಣ. ಸರ್, ಪ್ರಜೆ ಪಾಟೀಲ್ ಸರ್, ಮಹಾರಾಜವಾಡಿ ಗ್ರಾಮ, ಜಮಗಿ ಪಂಚಾಯತ್ತು. ಸರ್, ಇಲ್ಲಿ ಏನಂತಂದ್ರೆ ಒಂದೂವರೆ ವರ್ಷ ಆಯಿತು. ಹೆಲ್ಮಾಸಿದ ಬಲ್ಪ್ ಏನದಲ್ಲ, ಆ ಬಲ್ಪ್ ಹೇಳಿನಿ ಸರ್, ಪದೇ ಪದೇ ಹೇಳಿನಿ. ಅದನ್ನು ಪಿಡಿಒ ಅದಕ್ಕೆ ಡೋಂಟ್ ಕೇರ್ ಆಯ್ತು ಸರ್. ಅದು ಮತ್ತೇನೋ ಮುಂದೇನಂದ್ರೆ 1,20,000 ರೂಪಾಯಿ ಬಿಲ್ ಆಗ್ಯದ ಸರ್. ಅದ್ರದ್ದು 50,000 ರೂಪಾಯಿ SC/ST ಮಾಡೀನಿ ಸರ್. 70,000 ರೂಪಾಯಿ ಅನ್ನೋ ಜನ್ರಲ್ಲಾಗ ಮಾಡೀನಿ ಸರ್. ನಾ ಕಂಬದ ಬಲ್ಪ್ ಇಲ್ಲ, ಇದು ಇಲ್ಲ. ನನಗೇನಂತನವ ಫೋನ್ ಮಾಡಿದ್ರೆ, ಅದು ಏನು ರೀ, ನಿಮ್ಮ ಕಂಬದ ಹೆಸರು ಏನದ ಮತ್ತು ನಿಮ್ದು ಹೆಸರು ಏನದ, ಮತ್ತು ಕಂಬಗೆ ಲೈಟ್ ಅದು ಹಾಕ್ಲಕ್ಕೆ ಬರಲ್ರಿ. ಹಂಗೆ ನಿಮ್ಮ ಒಂದು ಕಂಬಕ್ಕೆ ಹಾಕ್ಲಕ್ಕೆ ಹೋದ್ರೆ 200-300 ರೂಪಾಯಿ ಕೇಳ್ತಾರೆ. ಮತ್ತೇನಂತಂದ್ರೆ ಎಲ್ಲ ಹ್ಯಾಂಗೆ ಸರ್ ಅಂದ್ರೆ, ಆಗಲಿ ಒಂದು 7-8-10 ಕಂಬದ ಲೈಟ್ ಹೋದ ನಂತರ ಮತ್ತು ನಾ ಏನಂತಂದ್ರೆ ಇದು ಆವಾಗ ನಾ ಹೇಳ್ತೀನಿ ಮಾಡ್ಲಕ್ಕ, ಆವಾಗ 20-30 ರೂಪಾಯಿ ತೊಗೊಂಡು ಒಂದು ಕಂಬ ಮಾಡ್ತಾರೆ. ಈ ಟೈಪ್ ಮಾತಾಡ್ತಾನೆ ಸರ್. ಹಾರೈಕೆ ಉತ್ತರ ಉಡಾಫೆ ಉತ್ತರ ಸರ್ ಅದು. ಅದು ನಮ್ಮದೇ ದರ್ಬಾರ್. ಈಗ ಆದ ನಂತರ ಈಗ ಹೌದು ಬಿಲ್ ಮಾಡ್ಯಾನ ಸರ್. ಅದಕ್ಕೆ ಬೋಕಸ್ ಬಿಲ್ ಮಾಡ್ಯಾನ. ಟೋಟಲ್ ನೋಡಕ್ಕೆ ಹೋದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ ನಮ್ಮ ಪಂಚಾಯತಲ್ಲಿ. ನಂದೇ ದರ್ಬಾರ್ ಅಂತ ಟೈಪ್ ಮಾತಾಡ್ತಾನೆ ಸರ್ ಅವನು. ಕೇಳಕ್ಕೆ ಹಿಂಗೆ ಯಾವ್ದು ಭೀ ಮಾತು ಹೇಳೋದು ಸರ್. ಬಾಯಿಗೆ ಬಂದಿಂದ ಆಡ್ತಾನೆ ಸರ್. ಅವನು ಏನಾದ್ರದ್ದು ಅರ್ಥನೇ ಇಲ್ಲ ಅವ್ನು ಮಾತಾಡೋದು. ಅದು ಹೌದು ಮೊದಲು ಕಟ್ಟಿದ ಸರ್. ಅದು ಇವಾಗಿಂದಿಲ್ಲ, ಮೊದಲು ಕೊಟ್ಟಿದ್ದದ. ಅದನ್ನ ಡಾಕ್ಯುಮೆಂಟ್ಸ್ ಹಾಕಿ ನೋಡ್ರಿ ನಿಮಗೆ. ಅದು ಡಾಕ್ಯುಮೆಂಟ್ಸ್ ಅವ ನಿಮ್ಮ ಹತ್ರ. ಹಳೆ ಕಾಮಗಾರಿ ಹೊಸ ಮಾಡಿ ಬಿಲ್ ಹಾಕೀನಿ ಸರ್. ಮತ್ತು ಎಲ್ಲ ಕಳಪೆ ಕಾಮಗಾರಿ ಸರ್. ಒಂದು ನಿಟ್ಟಿಗೆ ಮಾಡಲ್ಲ, ಮಾಡಿ ಗುಡಲ್ಲ. ಮತ್ತು ಏನಾರು ಕೇಳಕ್ಕೆ ಹೋದ್ರೆ ಏನಾರು ಬೇಡನ ಒಂದು ಬೇರೆನೇ ಸರ್. ಏನಿರ್ತದೆ 1,20,000 ಸರ್. ಹಾಕಲ್ದೇನೆ ಎಪ್ಷನ್ನ. ಈಗ ನೋಡಿರಿ ಸರ್, ತೊಗೊರೋದು ಏನದ, ನೀವು ವಿಡಿಯೋ ಮಾಡ್ಕೋರಿ. ಬಲ್ಪ್ ಅದ ಇಲ್ಲ ಅಂಬೋದು, ಇದೂ ಮಾಡಿರಿ ಅದೂ ಮಾಡಿರಿ. ಅದು ಕೇಳ್ರಿ ಅವ್ನಿಗೆ ಏನದ ಅದ್ರದ್ದು ಏನು. ಈಗ ಮ್ಯಾಗ ಆಫೀಸರ್ ಮಂದಿ ಕೇಳಕ್ಕೆ ಹೋದವ್ರು ಅದು ಏನು ಮ್ಯಾನೇಜ್ ಅಂತ ಸರ್. ಅವ್ನ ಅರ್ಥ ಏನದ ನನಗೆ ಅರ್ಥ ಆಗಲ್ಲ ಸರ್. ಕಂಪ್ಲೇಂಟ್ ಕಲೆಕ್ಟರ್ ಕಂಪ್ಲೇಂಟ್ ಕೊಡ್ತೀನಿ ಸರ್. ಅದು ಕಾಪಿ ಅದು ನನ್ನ ಹತ್ರ ಹಾಕ್ತೀನಿ. ನಿಮ್ಗೆ ಅದು ಕಾಪಿನೂ ಹಾಕ್ತೀರಿ. ಅದು ಹಾಕ್ನೂ 2-3 ತಿಂಗಳು ಆಯ್ತು ಸರ್. ಅದು ರಿಪ್ಲೇಸ್ಮೆಂಟ್ ಬಂದಿಲ್ಲ. ಅದೇನೋ ಮ್ಯಾನೇಜ್ ಅಂತ ಸರ್. ಅದು ಏನು ಮ್ಯಾನೇಜ್ ಅಂತ ನನಗೆ ಗೊತ್ತಿಲ್ಲ. ಅದು ಕಲೆಕ್ಟರ್ ಆಫೀಸ್ ಕೊಟ್ಟೀನಿ ಸರ್. DC ಆಫೀಸ್ ಕೊಟ್ಟೀನಿ ಸರ್. ಬೀದರ್ DC ಆಫೀಸ್ ಕೊಟ್ಟೀನಿ ಸರ್. CS ಕೊಟ್ಟಿಲ್ಲ ಸರ್. ಕಲೆಕ್ಟರೇಟ್ ಕೊಟ್ಟೀನಿ ಸರ್. ಹಾಂ ಸರ್. ಗ್ರೇ ವಾಟರ್ ಸರ್, ಅದು ಏನು ಮಾಡ್ಯಾನ, ಒಂದರ ನೀರಿನ ಸಮಸ್ಯೆ ಬಗ್ಗೆ ಹರಿದಿಲ್ಲ ನಂಬಲ್ಲಿ. ಬರ್ತಾವೇನು ಹೋಗ್ಯಾನ. ಅದು ನೀರು 12 ಫೂಟ್ ಮ್ಯಾಗ ಸರ್. ಅದು 12 ಫೂಟ್ಲಿಂದ ನೀರು ಬೀಳಬೇಕು. ಆವಾಗ ಇವ್ರು ತುಂಬ್ಕೋಬೇಕು ಮೈಯೆಲ್ಲ ತೋರಿಸ್ಕೊಂಡು. ಅದ್ರ ಕಡೆ ಗಮನ ಕೊಡಲ್ಲ ಸರ್. ಅದು ಅವ್ನ ಕೆಲಸ ಏನು ಮಾಡ್ತಾನೆ, ಪಿಡಿಒ ಹಣ ಮತ್ತೊಂದು ಹಣ ಏನು ಅರ್ಥನೇ ಆಗಲ್ಲ ಸರ್. ಅದು 60% ಬಿಲ್ ಆಗೈತೆ ಸರ್. ಅದ್ರದ್ದು ಕಲರ್ ಹಚ್ಚಿಲ್ಲ, ಏನಿಲ್ಲ. 60% ಬಿಲ್ ಆಗೈತೆ ಸರ್. ಅದು ಮತ್ತು ಏನದ ಏನಿಲ್ಲ ಅದು ನೋಡಿರಿ. ಅದನ್ನು ವಿಡಿಯೋ ಮಾಡಿರಿ. ಮತ್ತೇನಂದ್ರೆ ಗಾಂಧಿ ಪುರಸ್ಕಾರ CMಲಿಂದು ಪಡೋದನ್ ಸರ್. ಇವ ಒಳಗೆ ಹೋದ ಅಂದ್ರೆ ಹಂದಿ ಹೊರಗೆ ಬರ್ತಾವ, ಹಂದಿ ಒಳಗೆ ಹೋದ್ರೆ ಇವ ಹೊರಗೆ ಬರ್ತಾನೆ. ಅಷ್ಟು ಗುಬ್ಬದ ಪಂಚಾಯತಲ್ಲಿ. ಅದು ಏನಂದ್ರೆ ನೋಡ್ರಿ. ಅದು
ಹಾಂ ಅದ್ರ ಬಾರಿ ಗಾಂಧಿ ಪುರಸ್ಕಾರ ಸಿಕ್ಕಿದಂತ ಅವರು ಹೆಮ್ಮೆ ಪಡ್ಲತ್ತಾರ. ನಿಮ್ಮ ಅಭಿಪ್ರಾಯ ಏನಿದೆ? ಗಾಂಧಿ ಪುರಸ್ಕಾರ ಯಾವ ಮುಖಾಂತರ ಸಿಕ್ಕಿದಾರೆ? ಯಾವ ಮುಖಾಂತರ ಏನು ಗೊತ್ತಿಲ್ಲ, ಖರೆ ಸ್ವಚ್ಛತಾ ಅಂತೂ ಇಲ್ಲ. ನೀವು ಆಲ್ರೆಡಿ ವಿಡಿಯೋ ಮಾಡ್ಕೊರಲ್ಲಿ ಹೋರಿ ಪಂಚಾಯತ್ ಇದ್ರೆ ಎಷ್ಟು ಅದ ನೀರು ಮತ್ತು ಒಳಗೆ ಏನದ ಎಷ್ಟು ಗುಬ್ಬ ಅದ ಅದು ನೋಡ್ಕೊರಿ ಸರ್. ಯಾರು ಹಿಸಾಬ್ಲಿ ಅವ್ನಿಗೆ ಸಿಕ್ಕ್ಯದ ನನಗೆ ಅರ್ಥ ಆಗಲ್ಲ ಸರ್ ಅದು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಏನಂತಾರೆ ಸರ್ ಕೇಳೋದು? ಈಗ ಆ ವಿಷಯದಾಗ ಏನು ಅವ್ರಿಗೆ ಮಾಡರ್ ಸಿಕ್ಕದಂತಾರೆ ಸರ್. ರಿಯಲ್ದಾಗ ಒಂದದ, ಅಲ್ಲಿ ಒಂದು ಆಗ್ಯದ ಸರ್. ನಿಮ್ಮಲ್ಲಿ ಕೆಲಸ ಮಾಡೋದೇ ಸಿಸಿ ರೋಡ್ ಅನ್ನು ಫೋಕಸ್ ಮಾಡಿದಾರೆ. ಆಗ್ಯದ ಸರ್. ಅದು 50,000 ರೂಪಾಯಿದು ಒಂದು ಬೊಕಸ್ ಬಿಲ್ ಆಗ್ಯದ ಸರ್. ಅದು ಕೆಲಸ ಯಾರು ಮಾಡಿದ್ದಾರೆ? ಅವ್ರೇ ಮಾಡ್ಯಾನ ಸರ್. ಅವನೇ ಮಾಡ್ಯಾನ, ಅವನೇ ಬಿಲ್ ತೊಗೊಳಣ. ಅದು ಈಗ ಸದಸ್ಯರ ಹೆಸರು ಹೇಳ್ತಾನ, ಖರೇನ ಸುಳ್ಳದ ಇಲ್ಲ. ಈಗ ಸದಸ್ಯ ಮಾಡಿಂದೆಲ್ಲ ಕಳಪೆ ಕಾಮಗಾರಿ. ಮೊದಲು ಯಾರು ಮಾಡಿದ್ರಿ? ಮೊದಲು ಸರ್ ಅವಾಗ MLA ಇದ್ರಾಗ ಮಾಡೀನಿ ಸರ್. ಅದು MLA ಮಾಡಿ ಸರ್. ओके। राठौर जी नमस्ते। नमस्ते नमस्ते, राम राम। राम राम। मैं बीदर से रिपोर्टर बात कर रहा हूँ राठौर जी। बोलो। वो हमारे महाराजवाड़ी थांडा में स्कूल है ना, बाहर स्कूल है ना महाराजवाड़ी थांडा में? स्कूल? हाँ स्कूल है ना, एक प्राइमरी स्कूल। हाँ वो स्कूल के बाजू एक हौद बनाए सो है ना पानी भरने के लिए। हमारे पीडीओ। हाँ वो पीडीओ एक हौद बनाए ना पानी भरने के लिए स्कूल के बाजू, कंपाउंड के बाजू। नहीं बनाए। कब बनाए? वही वो ऑलरेडी है ना, वो कब बनाए सो है जी? वो स्कूल बनने के टाइम में बनाया था। वो स्कूल बनने के टाइम में। अरे बाप रे, कितने साल हो गए जी? वो गिर गया पूरा, पानी जा रहा है उसमें से पूरा। हाँ वही पूरा टूट गए सो है। वो नया है बोल के पीडीओ बोल रहे, लेकिन नया नहीं, नया नहीं। तो वो नहीं स्कूल है। बनने से बंदे सा, वो गुत्तेदार बंदे सा, स्कूल बने से सब। दूसरे गुत्तेदार बनाए सो है। हाँ स्कूल कब बने? स्कूल बना को 10-20 साल हो रहे हैं अब। 10-20 साल तो वो भी 10 साल पुराना है। हाँ पुराना। वो स्कूल बनने के पहले बने, वो गुत्तेदार बने वो। हाँ तो क्या तो ये है जी पीडीओ के ऊपर वो नया बना के, नया है बोल के क्या तो नया बनाए बोल को पैसे उठा रहे होंगे। हाँ वही पैसे उठाए बोल के वहाँ पे मुद्दा है, लोग बोले, इसलिए कंफर्म करने के लिए भी मैं आपको पूछा जी। हाँ वो स्कूल पहले से है, पूरा पानी जा रहा है नीचे से ऊपर से, पूरा फुट गए वो। हाँ वही पीडीओ को पूछे तो क्या बोल रहे हैं, नया बनाए सो हो थांडे के नया लोग क्यों थोड़ा। बनाए? वो गुत्तेदार यहाँ का था, वो गुत्तेदार को ले जाकर ठहरा करते हैं हम। हाँ वही झूठ बोल रहे बोल के सुनने में आया, इसलिए राठौर जी को फोन करना बोल के मैं गुत्तेदार फोन बनाते हैं, किया। वो मेंबर बनाए होंगे गुत्तेदार, वो पीडीओ मेंबर बनाए होंगे कौन सा, तो भी उसके ऊपर ये करते हैं हम, कापलेट करते हैं जैसा भी। हाँ वही वहाँ का मेंबर को लेके पीडीओ बनाते हैं। हाँ वो मेंबर करे होंगे वो। वही डुप्लीकेट बिल उठाया बोल के सुनने में आया। बोल को पैसे उठा रहे होंगे। वो नवा नहीं है देखो। हाँ ओल्ड है ना। वो जब फोटो निकाले सा है, वो जब वो गुत्तेदार बने सा है, जब वो स्कूल बनने के टाइम में 10-20 साल हो गए। हाँ वो राठौर जी फोटो डॉक्यूमेंट भी है मेरे पास। फोटो में कैसा फोटो लगाए उसको सुनना वो ये वगैरह लगा के नया है बोल के फोटो में दिखाए, लेकिन वहाँ पर आज आको देखो नवा है कि सुना है, तुम आको देखो तुम। कल आए थे हम कैमरा लेके पूरा वीडियो शूट कर लेके आए, लेकिन वो नया नहीं है, वो पूरा पुराना है। लेकिन पुराना है, पूरा फुट गया पूरा। स्कूल का वो गेट बंद है, उसके से पानी पहले बार जा रहा है अभी। वो तो उसमें से जा रहा है। वही वो नया है बोले तो हम देखने के लिए आए कैमरा लेके, लेकिन वो पूरा पुराना दिखा मुझे। नया है देखो सर, नया है देखो। हाँ ओल्ड है ना, 10 साल पहले। नया है देखो सर। वो इसके ऊपर ये करते हैं हम, उसके ऊपर दूसरा बनाओ बोल को। वो तांडे में बोर बंदे, वो तांडे में बोर मारे वहाँ बंदो बोल को उसको बोले तो वो वैसा काम कर रहे जी वो। हाँ वो मेमरा पीडीओ बोल के कर रहे होंगे उठाने के वास्ते पैसे। वही वो हौद, वो पानी भरने का वो हौद है ना। वो नया है बोल के बिल उठाए, इसलिए नया है क्या पुराना है बोल के पूछने के लिए फोन किया मैं आपको। पुराना है देखो, 10 साल के बाद वो मारवेड़ी का पटल बने वो। हाँ पहले। हाँ स्कूल बनने के टाइम में पानी ठहरने को जगह नहीं था, उसके वास्ते बने उन्होंने। हाँ वही एकदम कंपाउंड के बाजू से देखो वही है। हाँ ठीक है।
ಸಂಗೀತ ಕಲಿಯುವುದರಿಂದ ವ್ಯಕ್ತಿಯ ಶರೀರ ಮತ್ತು ಮನಸ್ಸಿನಲ್ಲಿ ನವಚೈತನ್ಯ ತುಂಬುತ್ತದೆ ಎಂದು ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ ತಿಳಿಸಿದರು. ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ವತಿಯಿಂದ ನಗರದ ಹಳೆ ನಾವದಗಿರಿಯ ಚಂದ್ರಶೇಖರ್ ಹೆಬ್ಬಾಳೆ ಅವರ ತೋಟದ ಮನೆಯಲ್ಲಿ ಆಯೋಜಿಸಿದಂತಹ ನೂತನ ಸಂಗೀತ ಪಾಠಶಾಲೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಾರೆ. ಜಾಗತೀಕರಣ ಮತ್ತು ಆಧುನಿಕತೆಯ ಭರಾಟೆಯಲ್ಲಿ ವ್ಯಕ್ತಿ ವಿವಿಧ ರೋಗಗಳಿಗೆ ತುತ್ತಾಗ್ತಾ ಇದ್ದಾನೆ. ಒತ್ತಡದ ಬದುಕಿನಿಂದ ಮನುಷ್ಯ ವಿಶ್ರಾಂತಿಯನ್ನು ಪಡೆಯಲು ಸಂಗೀತ ದಿವ್ಯ ಔಷಧಿಯಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಸಂಗೀತ ನಮಗರಿವಿಲ್ಲದಂತೆ ಬಹಳಷ್ಟು ಆನಂದವನ್ನು ತಂದುಕೊಡುತ್ತದೆ. ಹಾಡು ಕೇಳುತ್ತಲೇ ಶರೀರದ ಅವಯವಗಳಲ್ಲಿ ರೋಮಾಂಚನ ಉಂಟಾಗಿ ಮನಸ್ಸಿನಲ್ಲಿ ನವಚೈತನ್ಯ ಮೂಡುತ್ತದೆ. ಪಾಲಕರು ತಮ್ಮ ಮಕ್ಕಳಿಗೆ ಸಂಗೀತ ಕಲಿಸುವುದರಿಂದ ಮಕ್ಕಳಿಗೆ ಸಂಸ್ಕಾರ ಲಭಿಸುತ್ತದೆ ಮತ್ತು ಅವರಲ್ಲಿ ವಿನಯ, ಭಕ್ತಿ, ಪ್ರೀತಿ, ತಾಳ್ಮೆ ಎಲ್ಲವನ್ನೂ ಕೂಡ ಬೆಳೀತವೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಎಸ್ ವಿ ಕಲ್ಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಘವು 2 ದಶಕಗಳಿಂದ ಸಂಗೀತ ಕಲಾವಿದರನ್ನು ಪೋಷಿಸುವ ಕಾರ್ಯ ಮಾಡುತ್ತಾ ಬರ್ತಾ ಇದೆ. ಸಂಘದ ಅಡಿಯಲ್ಲಿ ಹೆಚ್ಚು ಮಕ್ಕಳಿಗೆ ಸಂಗೀತ ಕಲಿಸಬೇಕು ಎಂಬ ಧ್ಯೇಯೋದ್ದೇಶ ಇಟ್ಟುಕೊಂಡು ನೂತನ ಪಾಠಶಾಲೆ ಆರಂಭ ಮಾಡಲಾಗಿದೆ. ನಗರದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೆಬ್ಬಾಳೆ ಹಾಗೂ ಹಿರಿಯ ಕಲಾವಿದ ಪಂಡಿತ್ ರಾಮುಲು ಗಾದ್ಗಿ ಮಾತನಾಡಿದರು. ದಿವ್ಯ ಸಾನ್ನಿಧ್ಯವನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ವಹಿಸಿದರು. ವೇದಿಕೆ ಮೇಲೆ ಗುತ್ತಿಗೆದಾರ ಸಚಿನ್ ಕೊಳ್ಳೂರ್, ಪ್ರಮುಖರಾದ ಜಯರಾಜ್ ಖಂಡ್ರೆ, ಕಂಟೆಪ್ಪ ಗಂದಿಗುಡೆ, ಏಕನಾಥ್ ಸಿದ್ದೇಪುರೆ, ರಾಜೇಂದ್ರ ಸಿಂಗ್ ಪವಾರ್, ಡಾಕ್ಟರ್ ರಾಜೇಂದ್ರ ಬಿರಾದರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕಲಾವಿದ ಗುರುದೇವ ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಟ್ಟರು. ಇದೇ ವೇಳೆ ಅಶೋಕ್ ಹೆಬ್ಬಾಳೆ, ಸುರೇಶ್ ಸ್ವಾಮಿ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಪಂಡಿತ್ ರಾಮುಲು ಗಾದ್ಗಿ, ಮಲ್ಲಿಕಾರ್ಜುನ್ ಸ್ವಾಮಿ ಐನೋಳಿ ಸೇರಿದಂತೆ ಹಲವು ಕಲಾವಿದರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ನೂರಾರು ಜನ ಕಲಾಸಕ್ತರು, ಕಲಾಪ್ರೇಮಿಗಳು ಹಾಗೂ ಕಲಾವಿದರು ಉಪಸ್ಥಿತರಿದ್ದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗಾನಯೋಗಿ ಪಂಚಾಕ್ಷರಿ ಸೇವಾ ಸಂಘ ಬೀದರ್ ವತಿಯಿಂದ ನಾನು ಚಂದ್ರಶೇಖರ್ ಹೆಬ್ಬಾಳೆ ಗಾನಯೋಗಿ ಪಂಚಾಕ್ಷರಿ ಅಧ್ಯಕ್ಷ ಗವಾಯಿ ಸೇವಾ ಸಂಘದ ಅಧ್ಯಕ್ಷನಾಗಿ ಇವತ್ತ ನೂತನ ಸಂಗೀತ ಶಾಲೆ ಉದ್ಘಾಟನಾ ಸಮಾರಂಭ ಮಾಡಿರ್ತೇವೆ. ಸಂಗೀತ ಶಾಲೆ ಬೀದರ್ ಜಿಲ್ಲೆಯಲ್ಲಿ ಸಾಕಷ್ಟು ಜನರಿಂದ ಬೇಡಿಕೆ ಇತ್ತು. ಸಂಗೀತ ಶಾಲೆ ಬರೀ ಎಜುಕೇಷನ್ ಶಾಲೆ, ಎಜುಕೇಷನು ಕನ್ನಡ ಮಾಧ್ಯಮ, ಇಂಗ್ಲೀಷ್ ಕೇಳಲ್ದೆ ಬಂದಿರಿ. ನಮ್ಗೆ ಭಾಳ ಖುಷಿ ಅದ. ಸಂಗೀತ ಬೆಳೆಸುತ್ತೀರಿ ಅಂತ ನಮ್ಗದ. ಇಲ್ಲೇ ಕಾರ್ಯಾಲಯ ಇಲ್ಲೇ ಮಾಡಿದ್ರು. ಇಲ್ಲೇ ಕಾರ್ಯಾಲಯ ಅದ. ನಮ್ಮ ಮೊಬೈಲ್ ನಂಬರ್ 9448426436 ಅಂತೇಳಿ ಅವು ಇದು ಮಾಡ್ಕೋರಿ. ಮಾಧ್ಯಮದವರಿಗೆ ಪೇಪರ್ದಲ್ಲಿ ಪ್ರಚಾರ ಬೆಳೆಸ್ರಿ. ನೀವು ಬೆಳೆದಿರಿ ಅಂದ್ರೆ ಭಾಳ ಬೆಳೀತದಂತ ನಮ್ಗೆ ಆನಂದದ. ತಾವೆಲ್ಲರೂ ಬಂದಿರಿ, ಭಾಳ ಖುಷಿ ಆಯಿತು. ಎಲ್ಲ ತಲೆ ಭಾಳ ಪಾಲಿಟಿಕ್ಸ್ದಲ್ಲಿ ಬರ್ತೀವಿ, ಇಲ್ಲಿ ಬಂದಿರಿ ಅಂದ್ರೆ ನಮಗೆ ಭಾಳ ಅತ್ಯಂತ ಖುಷಿ ಆಯಿತು. ನಾವು ಕರೆಯಲ್ದೆ ಬಂದಿರಿ ಅಂದ್ರೆ ತಮ್ಗೆ ಎಲ್ಲರಿಗೆ ಆನಂದ ಕೊಡುವಂಥ ವಸ್ತು ಅದ. ಎಲ್ಲರೂ ಬರ್ರಿ, ಆನಂದ ಶರಣ ಶಾರದಗಳು. ಹೆಚ್ಚೆಚ್ಚು ಮಕ್ಕಳನ್ನ ಈ ಕಡೆ ಯಾಕಡೆ ಸಂಗೀತ ಕ್ಷೇತ್ರದ ಕಡೆ ಒಂದು ತಾಸು ನಮ್ಮ ಮಕ್ಕಳನ್ನ ಹೇಗೆ ಅದು ತಬಲಾ ಆಗಿರ್ಬೋದು, ಹಾರ್ಮೋನಿಯಂ ಆಗಿರ್ಬೋದು, ಗಾಯನ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಈ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಭಾಗಗಳು ಮುಂದಿನ ದಿನಗಳಲ್ಲಿ ಬರ್ತವೆ. ಅಂತಂತವಾಗಿ ನಮ್ಮ ಹೇಗೆ ನಾವು ಸಡನ್ ದೊಡ್ಡವರು ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ಹೆಜ್ಜೆಯನ್ನೇ ಇಡ್ತಾ ಅದನ್ನ ಬೇರೆ ಬೇರೆ ಕೋರ್ಸ್ಗಳನ್ನ ಅದನ್ನ ತರಲಿಕ್ಕೆ, ಅದನ್ನ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವು ನೀವೆಲ್ಲ ಪ್ರಯತ್ನವನ್ನ ಮಾಡೋಣ. ಮತ್ತೆ ನಮ್ಮಲ್ಲಿ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿದೆ. ಅದರ ಅಫಿಲಿಯೇಷನ್ಗೋಸ್ಕರ ಸ್ಟಾರ್ಟ್ ಆಗಲಿ. ಅದು ಅಫಿಲಿಯೇಟ್ ನಾವು ಅರ್ಜಿಯನ್ನು ಹಾಕ್ತೇವೆ. ಅವ್ರು ವಿಸಿಟ್ ಮಾಡ್ತಾರೆ. ಬೇರೆ ಬೇರೆ ಕೋರ್ಸ್ಗಳು ಅವು ಖಂಡಿತವಾಗಿಯೂ ನಮ್ಮ ಸ್ನೇಹಿತರೇ ಇದ್ದಾರೆ ಅಲ್ಲಿ ರಿಜಿಸ್ಟರ್ ಗಂಗೂಬಾಯಿ ಹಾನಗಲ್ ಮೈಸೂರಿನಲ್ಲಿ. ಅವು ಹಾಕಿ ಮತ್ತೆ ಕೋರ್ಸಿಗೆ ಅಪ್ಲಿಕೇಶನ್ ಸಿಕ್ತು ಅಂದ್ರೆ ಆ ಸರ್ಟಿಫಿಕೇಟ್. ನಗರದ ಲಾಡ್ಗೇರಿ ಹಿರೇಮಠ ಸಂಸ್ಥಾನದಲ್ಲಿ ಜಿಲ್ಲಾ ಜಂಗಮ ಸಮಾಜದ ವತಿಯಿಂದ ಇತ್ತೀಚೆಗೆ ಜಿ ಕನ್ನಡ ಟಿವಿ ವಾಹಿನಿಯಲ್ಲಿ ಸರಿಗಮಪ ಸೀಸನ್ 21 ಅದರಲ್ಲಿ ವಿಜೇತರಾಗಿರುವಂತಹ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿಯವರ ಅಭಿನಂದನಾ ಸಮಾರಂಭವನ್ನು ಅರ್ಥಪೂರ್ಣವಾಗಿ ಜರುಗಿತು. ಹೆಡ್ಗಾಪುರ ಶ್ರೀಗಳು ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ದಾರುಕಾಲಿಂಗ ಶಿವಾಚಾರ್ಯರು ಆಶೀರ್ವಚನವನ್ನು ನೀಡಿದರು. ಮನುಷ್ಯನಾಗಿ ಹುಟ್ಟಿದ ಬಳಿಕ ಏನಾದರೊಂದು ಸಾಧನೆ ಮಾಡಬೇಕು, ಅದರ ಮುಖಾಂತರ ನಮ್ಮ ಹೆಜ್ಜೆ ಗುರುತು ಬಿಡಬೇಕು. ಸಾಧನೆ ಮಾಡಿದ ಪ್ರತಿಭೆಗಳಿಗೆ ಜಗತ್ತೆಲ್ಲ ಸನ್ಮಾನಿಸುತ್ತದೆ. ಸಾಧನೆ
ಸಾಧನೆ ಮಾಡಿ ಸತ್ತರೆ ಸ್ವರ್ಗದಲ್ಲೂ ಕೂಡ ಸನ್ಮಾನ ಸಿಗುತ್ತದೆ ಎಂದು ಹೇಳಿದರು. ಸಾಧನೆ ಮಾಡದೆ ಸತ್ತರೆ ಅದು ಮನುಷ್ಯನಾಗಿ ಹುಟ್ಟಿದಕ್ಕೂ ಕೂಡ ಅವಮಾನ ಮಾಡಿಕೊಂಡಂತೆ. ಹಾಗಾಗಿ ನಮ್ಮ ಬದುಕು ಸದಾ ಬೆಳಗಬೇಕಾದರೆ ಸಾಧನೆ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಶಿವಾನಿ ಸ್ವಾಮಿ ಸಾಧನೆ ಇಂದಿನ ಯುವ ಪೀಳಿಗೆಗೆ ಮಾದರಿ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಹಲ್ಬರ್ಗ ಶ್ರೀ ರಾಚೋಟೇಶ್ವರ ವಿರಕ್ತ ಮಠದ ಪೂಜ್ಯ ಶ್ರೀ ಶಬ್ರ ಶ್ರೀ ಹಾವಲಿಂಗೇಶ್ವರ ಶಿವಾಚಾರ್ಯರು ಸಾನ್ನಿಧ್ಯವನ್ನು ವಹಿಸಿದರು. ಅಧ್ಯಕ್ಷತೆಯನ್ನು ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘದ ಗೌರವ ಅಧ್ಯಕ್ಷ ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ವಹಿಸಿದರು. ತನ್ನ ಸುಮಧುರ ಕಂಠದಿಂದ ಕುಮಾರಿ ಶಿವಾನಿ ಹಾಡುಗಳು ಪ್ರಸ್ತುತಪಡಿಸಿ ನೆರೆದವರನ್ನೆಲ್ಲ ಮಂತ್ರಮುಗ್ಧವಾಗಿಸಿದಳು. ಸಂಗೀತ ವಿದ್ವಾಂಸ ಡಾಕ್ಟರ್ ರಾಜೇಂದ್ರ ಸಿಂಗ್ ಪವಾರ್ ಮಾತನಾಡಿದರು. ಲಾಡಗೇರಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಗಂಗಾಧರ್ ಶಿವಾಚಾರ್ಯರು, ಚಾಂಬೋಳ್ ಶ್ರೀ ರುದ್ರಮುನೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಅಭಿನವ ರುದ್ರಮುನಿ ಶಿವಾಚಾರ್ಯರು, ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿಯವರು, ಶ್ರೀ ರೇಣುಕಾ ಮಹೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಮಹೇಶ್ವರ ಸ್ವಾಮಿ, ಭಾರತ್ ಮಾತಾ ಸೇವಾ ಸಮಿತಿ ಗಂಗಾಧರ್ ಶಾಸ್ತ್ರಿಗಳು, ಲಾಡಗೇರಿ ಶ್ರೀಮಠದ ಭಕ್ತರಾದ ಮಲ್ಲಪ್ಪ ಹೊಲೆಪ್ನರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. साक्षात परब्रह्म तस्मै श्री गुरुवे नमः. जगदादि जगद्गुरु ಶ್ರೀ ರೇಣುಕಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಜೊತೆಗೆ ಈ ಒಂದು ಗ್ರಾಮದ ಪವಾಡ ಸದೃಶ್ಯವನ್ನ ಮಾಡಿ ಈ ಭಾಗದ ಜನರಿಗೆ ಪಾವನ ಮಾಡಿದ ಶತಾಯುಷಿಗಳಾಗಿ ಬಾಳಿ ಬದುಕಿ ಭಕ್ತರಿಗೆ ಕೃತಾರ್ಥವನ್ನ ಮಾಡಿರುವಂಥ ಪರ್ವತಲಿಂಗ ಶಿವಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಇವತ್ತಾರಂಭದಲ್ಲಿ ನಮ್ಮ ಕರೆಗೆ ಹೋಗ್ಬಟ್ಟು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತ ಲಾಡಗೇರಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶಟಸ್ಥಲ ಬ್ರಹ್ಮಿ ಗಂಗಾಧರ ಶಿವಾಚಾರ್ಯರ ಶ್ರೀಚರಣಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಅವರಿಗೆ ಇಡೀ ಜಿಲ್ಲೆಯ ಜಂಗಮ ಸಮಾಜದ ವತಿಯಿಂದ ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಜೊತೆಗೆ ತರಾತುರಿಯಲ್ಲಿ ನಾವು ಕೇವಲ ಸಂಗೀತ ಸಾಗರ ಜಯಭಾವಿ ಸಾಹಿತ್ಯ ಭೂಷಣ ತಥಾ ಲಿಂಗಧ್ವಜ ಸದಾನಂದಂ ವಂದೇ ಗುರುಕುಮಾರೇಶಂ ವಂದೇ ಗುರು ಪಂಚಾಕ್ಷರಿ ವಂದೇ ಪುತ್ತರಾಜ ಹಿರಿಮಠ ಸಂಸ್ಥಾನ ಲಾಡಗೇರಿ ಬೀದರಿನ ಪೂಜ್ಯ ಶ್ರೀ ಗಂಗಾಧರ ಶಿವಾಚಾರ್ಯ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜ, ವಿಶೇಷವಾಗಿ
ಜಿಲ್ಲಾ ಜಂಗಮ ಸಮಾಜ ವತಿಯಿಂದ ಈ ನನ್ನ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರುವ ಪೂಜ್ಯ ಶ್ರೀ ಹಾಗೇಲಿಂಗೇಶ್ವರ ಶಿವಾಚಾರ್ಯ, ಪೂಜ್ಯ ಶ್ರೀ ಹಾಗೇಲಿಂಗೇಶ್ವರ ಶಿವಾಚಾರ್ಯ ಹಂಬರ್ಗ ಮತ್ತು ಪೂಜ್ಯ ಶ್ರೀ ತಾರಕಲಿಂಗ ಶಿವಾಚಾರ್ಯ ಮತ್ತು ಪೂಜ್ಯ ಶ್ರೀ ಅಭಿನವ ರುದ್ರಗುರು ಶಿವಾಚಾರ್ಯರ ಸಮ್ಮುಖದಲ್ಲಿ, ಅದೇ ರೀತಿ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಸಿಂಗ್ ಪವಾರ್ ಸರ್ ಮತ್ತು ಗೌರವ ಅತಿಥಿಗಳು ಆಗಿರ್ತಕ್ಕಂಥ ಶ್ರೀ ರವೀಂದ್ರ ಸ್ವಾಮಿ ಸರ್, ಅದೇ ರೀತಿ ಶ್ರೀ ಮಹೇಶ್ವರ ಸ್ವಾಮಿ ಸರ್, ಅದೇ ರೀತಿ ಮಕ್ಕಳನ್ನು ರಾಷ್ಟ್ರಭಕ್ತರನ್ನಾಗಿ ಮತ್ತು ವಿನಯಶೀಲರಾಗಿ ನಿರ್ಮಾಣ ಮಾಡುವುದೇ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಎಂದು ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ನ ರಾಜ್ಯ ಆಯುಕ್ತರಾದ PGR ಸಿಂಧ್ಯಾ ತಿಳಿಸಿದರು. ನಗರದ ಮಿಲಿನಿಯಂ ಶಾಲೆಯ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ, ಸ್ಥಳೀಯ ಹಾಗೂ ತಾಲೂಕಾ ಘಟಕದ ವತಿಯಿಂದ ಆಯೋಜಿಸಿರುವಂತಹ ಸ್ಕೌಟ್ ಮಾಸ್ಟರ್ ಹಾಗೂ ಗೈಡ್ ಕ್ಯಾಪ್ಟನ್ಗಳ ಒಂದು ಮೂಲ ತರಬೇತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡುತ್ತಾರೆ. ಸ್ಕೌಟ್ ಮತ್ತು ಗೈಡ್ಸ್ ಇದು ಯುವಕರಲ್ಲಿ ದೇಶಭಕ್ತಿಯನ್ನು ಮೂಡಿಸ್ತಾ ಇದೆ, ಸಂಸ್ಕಾರದಿಂದ ಬದುಕಲಿಕ್ಕೆ ಕಲಿಸ್ತಾ ಇದೆ. ಇಲ್ಲಿ ಶಿಸ್ತು ಸಂಯಮಕ್ಕೆ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತೆ. ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಎನ್ನುವ ಉದ್ದೇಶದಿಂದ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿ, ಭವಿಷ್ಯದ ಒಂದು ಭವಿತವ್ಯದ ನಾಗರಿಕರನ್ನಾಗಿ ಬೆಳೆಸುವ ಕಾರ್ಯ ಒಂದು ಸ್ಕೌಟ್ ಮತ್ತು ಗೈಡ್ ಮಾಡ್ತಾ ಇದೆ ಎನ್ನುವಂಥ ಮಾತನ್ನು PGR ಸಿಂಧ್ಯಾ ಅವರು ಹೇಳಿದರು. ಸಾಂಕೇತಿಕವಾಗಿ ಸೀಟನ್ನು ವಿತರಿಸಬೇಕಾಗಿ ಗಮನ ಕೊಡುತ್ತೇನೆ. ಅದೇ ರೀತಿಯಾಗಿ ಗೈಡ್ ವಿಭಾಗದಿಂದ ಶ್ರೀಮತಿ ರತ್ನಮ್ಮ, ಗೈಡ್ ಕ್ಯಾಪ್ಟನ್ ಶ್ರೀ ಸುನೀಲ್ ಕುಲಕರ್ಣಿ ಸರ್, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಗಮನ ಕೊಡುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮುರಳೀಧರ್ ಚಕ್ರಾಚಾರ್ಯ ಸರ್, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಾವು ಈ ವರ್ಷ ಹಿಂದೆಲ್ಲ ತರಬೇತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ನಡೆಸ್ತಾ ಇದ್ದೇವೆ. ಅಸಿಸ್ಟೆಂಟ್ ಲೀಡರ್ ಟ್ರೈನರ್ ಯಾರ ಇದ್ದೀರಾ? ಹೇಳ್ತಿಗಳು ಲೀಡರ್ ಟ್ರೈನರ್ ಕೈ ಎತ್ತಿ, ಪರವಾಗಿಲ್ಲ, ಇಬ್ಬರಿದ್ದೀವಿ. ಇನ್ನು ಮೇಲೆ 3, 4, ಇನ್ನು ಮೇಲೆ ಎಲ್ತಿಗಳನ್ನು
ಕರ್ನಾಟಕದಲ್ಲೇ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ರಾಷ್ಟ್ರೀಯ ಸಂಸ್ಥೆಯವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ತರಬೇತಿದಾರರು ಬಹಳ ಮುಖ್ಯ. ತರಬೇತಿದಾರರು ಇಲ್ಲದೆ ಹೋದರೆ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಈಗಾಗಲೇ ತಿಳಿದಿರ್ತೀರ ಪೆಟ್ರೋಲ್ ಸಿಸ್ಟಮನ್ನು. 8 ಜನಗಳದೊಂದು ಗುಂಪದು. ಆ 8 ಜನ ನಾಯಕರುಗಳು ಮುಂದೆ ಇರೋನು ಒಬ್ಬನೇ ನಾಯಕ ಅಲ್ಲ. ಮುಂದೆ ಇರೋನು ಹಿಂದೆ ಹೋಗ್ತಾನೆ, ಹಿಂದೆ ಇರೋನು ಮುಂದೆ ಬರ್ತಾನೆ. ನಾವಿದನ್ನು ಎಲ್ಲಿ ಕಲ್ತ್ವಿ? ನಾನು ಹಾಗೆ ಯೋಚನೆ ಮಾಡಿ ನಾವೆಲ್ಲಿ ಕಲ್ತ್ವಿ ಅಂದರೆ ಪಕ್ಷಿಗಳ ಹಾರಾಟದಿಂದ ಕಲ್ತಿದ್ವಿ. ನೋಡಿ, ಪಕ್ಷಿಗಳು ಯಾವತ್ತೂ ಸಹಿತ ಒಂದು ಪಕ್ಷಿ ಹಾರೋದು ಅಪರೂಪ. ಎಲ್ಲ ಪಕ್ಷಿಗಳು ಒಟ್ಟಿಗೆ ಹಾರಾಡ್ತವೆ. ಆ ಮುಂದೆ ಹೋಗ್ತಕ್ಕಂಥ ಪಕ್ಷಿ ಗಾಳಿಯನ್ನು ಛೇದ ಮಾಡಿ ಮುಂದೆ ಹೋಗ್ತದೆ. ಹಿಂದೆ ನಾವು 100ಕ್ಕೆ 100 ನೀವು ತೆಗಿಬೇಕು. ಅದರ ಜೊತೆಗೆ ಮನುಷ್ಯರಾಗಿ ತೆಗಿಬೇಕು, ಮನುಷ್ಯತ್ವ ಉಳಿಸ್ಕೋಬೇಕು. ಇದನ್ನು ನಾವು ಕಲಿಸ್ಕೊಳ್ಬೇಕು. ನಾವಿಬ್ಬರೂ ಸೇರಿದಾಗ ಬಲಿಷ್ಠ ರಾಷ್ಟ್ರ ಆಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹೀಗಾಗಿ ನಾವೆಲ್ಲ ಸೇರಿ ಇವತ್ತೇನು ಬೀದರ್ನಲ್ಲಿ 40ಕ್ಕೂ ಹೆಚ್ಚು ಜನ ಇದಕ್ಕೆ ಭಾಳ ದುಡಿದಿದ್ದಾರೆ. ನಮ್ಮ ಗುರಮ್ಮ ಸಿದ್ದಾರೆಡ್ಡಿಯವರ ಆಬ್ಸೆನ್ಸಲ್ಲೂ ಸಹಿತ ಇವರೆಲ್ಲ ಹೊಸಪಾಟಿಗಳು ಬಂದಿದ್ದಾರೆ. ಇವರೆಲ್ಲ ಹೊಸ ಬ್ಯಾಚು. ನನಗೆ ಭಾಳ ಸಂತೋಷ ಇವ್ರನ್ನೆಲ್ಲ ನೋಡಿದಾಗ. ಹೊಸ ರಕ್ತ ಬರಬೇಕು, ಜವಾಬ್ದಾರಿ ತಗೋಬೇಕು. ತಂದೆಯವರು ನಮ್ಮ ಭಾಗವತ್ ಅವ್ರ ಮಗಳು ಇಲ್ಲಿದ್ದಾರೆ, ಹೆಗಡೆಯವ್ರ ಮಗಳು ಇದ್ದಾರೆ. ಇವರೆಲ್ಲ ಹೊಸದಾಗಿ ನಮ್ಮ ಸ್ಕೌಟ್ ಗೈಡ್ ಸಮಿತಿಗೆ ಬಂದು ತರಬೇತಿಯನ್ನು ತಗೊಂಡು ಜವಾಬ್ದಾರಿ ತಗೊಳ್ಳೋಕ್ಕೆ ಮುಂದೆ ಹೋಗಿದ್ದಾರೆ. ನನಗೆ ಭಾಳ ಅಭಿಮಾನ ಇರ್ತದೆ. ನಮ್ಮ ರಮೇಶ್ ತವಶೆಟ್ಟಿಯವರು ಭಾಳ ಆಸಕ್ತಿಯನ್ನು ವಹಿಸಿ ಜಿಲ್ಲೆಯ 4 ತಾಲೂಕುಗಳಲ್ಲೂ ಇದನ್ನು ಮಾಡಿದ್ದಾರೆ. ನೀವು 4 ತಾಲೂಕುಗಳಲ್ಲಿ ಮಾಡಿದ ಜಿಲ್ಲೆಯಲ್ಲೇ. ಸದ್ಭಾವನಾ ಮಂಚ್ ನಗರದಲ್ಲಿ ಸೋಮವಾರ ನಡೆಸಿದ ಸದ್ಭಾವನಾ ನಡಿಗೆ ಸಾರ್ವಜನಿಕರ ಗಮನ ಸೆಳೆಯಿತು. ಮೊಹಮ್ಮದ್ ಗವಾನ್ ಮದ್ರಸಾದಿಂದ ಆರಂಭಗೊಂಡ ನಡಿಗೆ ಚೌಬಾರ, ನಯಾ ಕಮಾನ್, ಆಮೇಲೆ ಬಸವೇಶ್ವರ ವೃತ್ತ, ಮಹಾವೀರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಹರಳೆಯ ವೃತ್ತದ ಮಾರ್ಗವಾಗಿ ಹಾಯ್ದು ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಮುಕ್ತಾಯಗೊಂಡಿತು. ನಡಿಗೆಯಲ್ಲಿ ಪಾಲ್ಗೊಂಡವರು ಒಂದು ರಾಷ್ಟ್ರ, ಒಂದು ಧ್ವನಿ, ಒಂದು ಏಕತೆ, ಹಲವು ಧರ್ಮಗಳು ಒಂದೇ, ಮಾನವೀಯತೆ ಒಂದೇ, ದ್ವೇಷವಲ್ಲ, ಪ್ರೀತಿಯನ್ನು ಹರಡೋಣ, ಪ್ರತಿಯೊಂದು ಧರ್ಮವೂ ಒಂದು ಹೂವಂತೆ, ಶಾಂತಿಯ ತೋಟದಲ್ಲಿ ಜೊತೆಗೂಡಿ ಅರಳೋಣ, ಶಾಂತಿಯಲ್ಲಿ ಜೊತೆಗೂಡಿ ನಡೆಯೋಣ, ಭ್ರಾತೃತ್ವವೇ ನಮ್ಮ ಶಕ್ತಿ, ಮಾನವೀಯತೆಯ ಮನೆಯಲ್ಲಿ ದ್ವೇಷಕ್ಕೆ ಜಾಗವಿಲ್ಲ, ಆಮೇಲೆ ದಂಗೆ ಬೇಡ, ಹಕ್ಕುಗಳು ಮತ್ತು ಗೌರವಗಳು ಬೇಕು, ಏಕತೆ ನಮ್ಮ ಶಕ್ತಿ, ವಿಭಜನೆ ನಮ್ಮ ನಾಶ, ಎಲ್ಲರಿಗೂ ಸಾಮರಸ್ಯವೇ ಒಂದು ಬೇಕು ಎನ್ನುವಂತಹ ಅನೇಕ ಜಯಘೋಷಗಳನ್ನು ಕೂಗುತ್ತಾ ಅವರು ಸದ್ಭಾವನಾ ನಡಿಗೆಯಲ್ಲಿ ಅನೇಕ ಜನ ಅನೇಕ ಗುರುಗಳು ಕೂಡ ಪಾಲ್ಗೊಂಡು ಜಯಘೋಷಗಳನ್ನು ಕೂಗಿದರು. ದೇಶ ರಾಜ್ಯದಲ್ಲಿ ಹೆಚ್ಚಿನ ವರ್ಷಗಳಲ್ಲಿ ಧರ್ಮ ಹಾಗೂ ಜಾತಿ ಆಧಾರದಲ್ಲಿ ದ್ವೇಷ, ತಾರತಮ್ಯ, ಕೊಲೆ, ಗುಂಪು, ಆರ್ಥಿಕ ಬಹಿಷ್ಕಾರ, ಕೋಮು ಗಲಭೆಯಂತಹ ಸಾಮಾಜಿಕ ಅನಿಷ್ಟಗಳು ಜರುಗ್ತಾ ಇವೆ. ಇವುಗಳನ್ನು ತಡೆಯಲು ಸರ್ಕಾರ ಹಾಗೂ ನಾಗರಿಕರು ಪ್ರಯತ್ನ ಮಾಡಬೇಕಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಆಗಸ್ಟ್ 20ರಂದು ಸದ್ಭಾವನಾ ದಿನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು. ಸದ್ಭಾವನೆ ಕುರಿತು ನಿಬಂಧ, ಭಾಷಣ, ಓಟದ ಸ್ಪರ್ಧೆ ಏರ್ಪಡಿಸಿ ಬಹುಮಾನವನ್ನು ವಿತರಣೆ ಮಾಡಬೇಕು. ಕೋಮು ಸೌಹಾರ್ದಕ್ಕೆ ಶ್ರಮಿಸುವ ಪತ್ರಕರ್ತರು ಹಾಗೂ ಸಾಮಾಜಿಕ ಕಾರ್ಯಕರ್ತರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಬೇಕು ಎನ್ನುವಂಥ ಕೂಗು ಅಲ್ಲಿ ಕೇಳಿಬಂತು. ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಹಾಗೂ ಇತರೆ ಮಠಾಧೀಶರು ಸಸಿಗೆ ನೀರೆರೆದು ನಡಿಗೆಗೆ ಚಾಲನೆ ನೀಡಿದರು. ಮಾತೆ ಸತ್ಯಾದೇವಿಯವರು, ಫಾದರ್ ಕ್ಲೇರಿ ಡಿಸೋಜಾ, ಫಾದರ್ ವಿಲ್ಸನ್ ಫರ್ನಾಂಡಿಸ್, ಬಂತೆ ಜ್ಞಾನಸಾಗರ, ರಾಜ್ಯ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷ ಸಂಜಯ್ ಜೈಗಿರ್ದಾರ್, ಶಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್, ವಿಜಡಂ ಕಾಲೇಜು ಅಧ್ಯಕ್ಷ ಮೊಹಮ್ಮದ್ ಆಸಿಫುದ್ದೀನ್, ಸದ್ಭಾವನಾ ಮಂಚ್ ಸಂಚಾಲಕ ಗುರುನಾಥ್ ಗಡ್ಡೆ, ಸಹ ಸಂಚಾಲಕ ಮೊಹಮ್ಮದ್ ನಿಜಾಮುದ್ದೀನ್ ಪ್ರಮುಖರು ಉಪಸ್ಥಿತರಿದ್ದರು. ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು. ನಿಜವಾಗ್ಲೂ ಕೂಡ ಭಾರತ ದೇಶ ಒಂದು ಏಕತೆ ದೇಶ. ಈ ಭಾರತ ದೇಶ ಎಲ್ಲರಿಗೂ ತಾಯಿಯಾಗಿ, ತಾಯಿ ಯಾವ ರೀತಿ ಎಲ್ಲರನ್ನೂ ಕೂಡ ಒಳಗೊಳ್ತಾಳೋ ಅದೇ ರೀತಿ ಭಾರತ ದೇಶ ಅಂತಕ್ಕಂಥದ್ದು ಎಲ್ಲರನ್ನೂ ಒಳಗೊಂಡ ದೇಶ. ಭಾರತ ಅಂತಕ್ಕಂಥದ್ದು ಒಂದು ಗಿಡ ಇದ್ದ ಹಾಗೆ, ಅಂದ್ರೆ ಒಂದು ವೃಕ್ಷ ಇದ್ದ ಹಾಗೆ. ಆ ವೃಕ್ಷದಲ್ಲಿ ಧರ್ಮಗಳು ಹಲವಾರು, ಅದರಲ್ಲಿ ಬಿಡ್ತಕ್ಕಂತಹ ಹೂಗಳೇ ಮಹಾತ್ಮರುಗಳು. ಆ ಮಹಾತ್ಮರುಗಳು ಬಿತ್ತರಿಸಿದಂತಹ ಪರಿಮಳವೇ
ಆ ವಚನ ಸಾಹಿತ್ಯ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಹಾಗೆ ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಹೀಗೆ ಅನೇಕ ಧರ್ಮ ಗ್ರಂಥಗಳು ಹೂವುಗಳಾಗಿ ನಮಗೆ ಮಾರ್ಗದರ್ಶಿಗಳಾಗಿದ್ದಾವೆ. ಆದ್ರೆ ಪ್ರೀತಿ ಅಂತಕ್ಕಂಥದ್ದು ಸೂಜಿ ಇದ್ದ ಹಾಗೆ ಕತ್ತರಿ ಅನ್ನುವಂತಹ ಈ ದ್ವೇಷವನ್ನ ತೊಡೆದು ಹಾಕಿ ಸೂಜಿ ಎನ್ನುವಂತಹ ಒಗ್ಗೂಡಿಸುವಂತಹ ಒಂದು ಪ್ರೀತಿಯ ವಿಶ್ವಾಸದ ನೆಲೆ ಈ ಭಾರತ ದೇಶ ಆಗ್ಬೇಕು. ಈ ಭಾರತ ದೇಶ ಏಕತೆಯಿಂದ ಬದುಕಬೇಕು. ಎಲ್ಲರೂ ಕೂಡ ಭಾವನೆಯಿಂದ ಒಂದಾಗಬೇಕು ಅಂತಕ್ಕಂಥದ್ದು ಈ ಸದ್ಭಾವನಾ ನಡಿಗೆಯ ಒಂದು ಗುರಿಯಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮ ಭಾರತ ದೇಶ ಇದು ಎಲ್ಲರನ್ನೂ ಕೂಡ ಇಂಬಿಟ್ಟುಕೊಂಡು ನಡೆಯುವಂತಹ ದೇಶ. ಇಲ್ಲಿ ದ್ವೇಷ, ಅಸೂಯೆ ಇಂಥವೆಲ್ಲವೂ ಕೂಡ ದೂರಾಗಿ ಪ್ರೀತಿ, ವಿಶ್ವಾಸಗಳು ನಮ್ಮಲ್ಲಿ ಬರಬೇಕು ಅಂತಕ್ಕಂಥದ್ದು. ಎಲ್ಲಿಯವರೆಗೂ ಕೂಡ ನಾವು ಕೆಟ್ಟ ಜನಗಳಿಗೆ ಪ್ರೋತ್ಸಾಹವನ್ನ ಕೊಡ್ತೇವೋ ಅಲ್ಲಿವರೆಗೂ ಕೂಡ ಭಾರತ ದೇಶ ಏಕತೆಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲ ಬಂಧುಗಳು ಕೂಡ ಒಗ್ಗೂಟಿನಿಂದ ನಡಿಬೇಕು ಅಂತಕ್ಕಂಥದ್ದು ಎಲ್ಲರ ಗುರಿಯಾಗಿದೆ. ಶರಣು ಶರಣಾರ್ಥಿ. ಎಲ್ಲ ಧಾರ್ಮಿಕ ಗುರುಗಳ ಸಮ್ಮುಖದಲ್ಲಿ ಹಾಗೂ ವಿವಿಧ ಧರ್ಮಗಳ ಪದಾಧಿಕಾರಿಗಳು ಈ ನಮ್ಮ ಸದ್ಭಾವನಾ ನಡೆಗೆ ಜೊತೆಗೂಡಿಕೊಂಡು ನಾವು ಒಂದು ದೇಶದ ಹಾಗೂ ಒಂದು ದೇಶದ ಐಕ್ಯತೆಗಾಗಿ ನಾವು ಜೊತೆಯಾಗಿದ್ದೇವೆ ಎಂಬ ಸೂಚನೆಯನ್ನು ತೋರಿಸಿಕೊಳ್ಳಲಿಕ್ಕೆ ಇವತ್ತು ಕಳೆದ ಅನೇಕ ವರ್ಷಗಳಿಂದ ಪ್ರಾರಂಭಿಸಿಕೊಂಡಿದ್ದಂತಹ ಈ ಸದ್ಭಾವನಾ ವೇದಿಕೆ ಇಂದು ಈ ಸದ್ಭಾವನಾ ನಡೆಯ ಮೂಲಕ ನಾವು ಈ ಬೀದರ್ ನಾಡಿನಲ್ಲಿ ನಡೆಯ ಮೂಲಕ ನಮ್ಮ ಐಕ್ಯತೆಯನ್ನು ತೋರಿಸ್ಕೊಂಡಿದ್ವಿ. ಈಗಾಗಲೇ ಎಲ್ಲ ನಮ್ಮ ಧರ್ಮಗುರುಗಳು ಮಾತನಾಡಿರುವ ಹಾಗೆ ಸೌಹಾರ್ದತೆಯನ್ನು ಕಾಪಾಡಿಕೊಳ್ತಾ ಈ ದ್ವೇಷವನ್ನ, ಅಸೂಯೆಯನ್ನ ಹಾಗೂ ಕೋಪಗಳನ್ನ ಬಿತ್ತುವಂತಹ ಸಂಸ್ಥೆಗಳು ಹಾಗೂ ಸಂಘಿಗಳು ಅಥವಾ ಇನ್ನಿತರ ಮಾಧ್ಯಮಗಳು ಏನಿದ್ದಾವೆ ಅದರ ವಿರುದ್ಧ ನಮ್ಮ ಸ್ವರ. ಇವತ್ತಿನ ಪ್ರತಿಯೊಬ್ಬರಿಗೂ ನಾವು ಇಂದು ಧನ್ಯವಾದಗಳನ್ನು ಸಲ್ಲಿಸುವಾಗ ನಮ್ಮ ಚಿಂತನೆ, ಪರಿಕಲ್ಪನೆಗಳು ನಮಗೆ ಒಂದು ಧೈರ್ಯವನ್ನು ನೀಡಬೇಕು ಹಾಗೂ ನಮ್ಮ ಸಮಾಜದಲ್ಲಿ ಸೌಹಾರ್ದತೆ, ಸಾಮರಸ್ಯಕ್ಕೆ ಒಂದು ಅವಕಾಶ ಸಿಗಬೇಕು ಎಂಬುದು ನಮ್ಮೆಲ್ಲರ ಗುರಿ, ಆಶಯವಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಜೊತೆಗೆ ಬಂದಿರುವಂತಹ ಪ್ರತಿಯೊಂದು ಧರ್ಮಗುರುಗಳಾಗ್ಲಿ ಹಾಗೂ ಧರ್ಮದವರಾಗ್ಲಿ ನಾವು ಒಂದು ಸಂದೇಶವನ್ನ ತೆಗೆದುಕೊಂಡು ಹೋಗಬೇಕು. ನಮ್ಮ ಹೃದಯ ಮನಸ್ಸುಗಳು ಸ್ವಚ್ಛವಾಗಿದ್ದಂತಾದ್ರೆ ನಮ್ಮ ಕಾರ್ಯಗಳು ಕೂಡ ಹಾಗೂ ಚಿಂತನೆಗಳು ಕೂಡ ಸ್ವಚ್ಛವಾಗಿರ್ತವೆ, ನಮ್ಮ ಪರಿಕಲ್ಪನೆಗಳು ಕೂಡ ಸ್ವಚ್ಛವಾಗಿರ್ತವೆ. ಆದ್ರಿಂದ ಬಂದಂತಹ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಶಾಂತಿಯುತವಾಗಿರ್ತಕ್ಕಂಥದ್ದು ಇದರ ಹೆಸರೇ. ಬಹಳ ಇದರಲ್ಲಿ ಅಡಗಿರ್ತಕ್ಕಂಥದ್ದು ಒಂದು ವಾಣಿ ಸದ್ಭಾವನಾ. ಎಲ್ಲರಿಗೂ ಇದು ಪ್ರೇರಣ. ಈ ಸದ್ಭಾವನೆಯಿಂದ ನಮಗೆ ಪ್ರೇರಣವಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಇಡೀ ಈ ವಿಶ್ವದಲ್ಲಿ, ಪ್ರಪಂಚದಲ್ಲಿ, ದೇಶದಲ್ಲಿ ಶಾಂತಿ, ಸುಖ, ನೆಮ್ಮದಿ ಇಂದ ಬಾಳಿರ್ತಕ್ಕಂಥ ಪ್ರೇರಣೆ ಕೊಡ್ತಕ್ಕಂಥ ಸದ್ಭಾವನೆಯ ಒಂದು ಉದ್ದೇಶ, ಗುರಿ ಉದ್ದೇಶ. ಹಾಗಾಗಿ ಎಲ್ಲರಿಂದ ಇದನ್ನು ಮೈಗೂಡಿಸಿಕೊಂಡ್ರೆ ಇದು ಸುಖ ಶಾಂತಿ ಕಡೆಗೆ ಹೋಗ್ತಕ್ಕಂಥದ್ದು, ಬಹಳಷ್ಟು ನೆಮ್ಮದಿ ಕೊಡ್ತಕ್ಕಂಥದ್ದು. ಹಾಗಾಗಿ ನನಗೆ ಒಂದು ನೆನಪು ಬರ್ತಕ್ಕಂಥದ್ದು ಇದರಲ್ಲಿ ಏನಂದ್ರೆ ಸದ್ಭಾವನಾ. ಸದ್ಭಾವನಾ ಇದರಿಂದ ಎಲ್ಲರಿಗೂ ಪ್ರೇರಣ. ಸಲಹೆ ನನ್ನ ಮಾರಿಗೆ ಕೊಡ್ತಾನೆ. ಏನಂದ್ರೆ ಮನಸ್ಸು ಪರಿಶುದ್ಧವಾದರೆ ಇದೇ ಸತ್ಯದ ಸಾಕ್ಷಾತ್ಕಾರ. ಮನಸ್ಸು ಪರಿಶುದ್ಧವಾದರೆ ಇದೇ ಸತ್ಯ ಸಾಕ್ಷಾತ್ಕಾರ. ವಾಣಿ ಪರಿಶುದ್ಧವಾದರೆ ಇದೇ ಚಮತ್ಕಾರ. ವಾಣಿ ಪರಿಶುದ್ಧವಾದರೆ ಇದೇ ಚಮತ್ಕಾರ. ನಿಮ್ಮ ಹೃದಯ ಬದಲಾದರೆ ಇದೇ ಪುರಸ್ಕಾರ. ನಮ್ಮೆಲ್ಲರ ಹೃದಯ ಬದಲಾದರೆ ಇದೇ ಪುರಸ್ಕಾರ. ಆ ಒಂದು ನಮ್ಮ ಸಂಸ್ಕೃತಿ ಬದಲಾದರೆ, ನಮ್ಮೆಲ್ಲರ ಹೃದಯ ಬದಲಾದರೆ ಅದೇ ಸಂಸ್ಕಾರ. ಆ ಸಂಸ್ಕಾರಕ್ಕೆ ಪಂಚ ಜ್ಞಾನ ಸಾಗರ ಮಾಡುವ ನಮಸ್ಕಾರ ಅಂತ ಹೇಳಿ ನನ್ನ ವಾಣಿಗೆ ಧರ್ಮ ಕೊಡ್ತೇನೆ. ಎಲ್ಲರಿಗೂ ಮಂಗಳವಾಗಲಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ಥ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.